ಮಾತಾಡೋಕ್ಕೆ ಕಷ್ಟನಾ? ಅರ್ಥ ಆಗುತ್ತೆ ಆದರೆ ಮಾತಾಡುವಾಗ ಭಯನಾ? ಮಾತಾಡುವಾಗ ಗ್ರಾಮರಲ್ಲಿ ಮಿಸ್ಟೇಕ್ಸ್ ಆಗ್ತಿದೆಯಾ? ಹಾಗಿದ್ದಲ್ಲಿ ಚಿಂತೆ ಬಿಡಿ, ನಿಮ್ಮ ಸಮಯ ಕೊಡಿ. ಐ ಪ್ರಾಮಿಸ್ ಯು ಕ್ಯಾನ್ ಬಿಕಮ್ ಅ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವೈಡರ್ ಹೊರೈಸಾನ್ಸ್ ನ ಇಂಗ್ಲಿಷ್ ಅಂಡ್ ಪರ್ಸನಾಲಿಟಿ ಬಿಕಮ್ ಎ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪೆನ್ ಪೇಪರ್ ರೆಡಿ ಇದೆಯಾ? ನಿಮ್ಗೋಸ್ಕರ ಚಂದ್ರಶೇಖರ್ ಸರ್ ಅವರು ಇಂಗ್ಲಿಷ್ ನ ಹೇಗೆ ಸರಾಗವಾಗಿ ಸುಲಭವಾಗಿ ಮಾತನಾಡೋದು ಅಂತ ಹೇಳ್ಕೊಡೋಕೆ ರೆಡಿ ಇದ್ದಾರೆ. ನೀವು ಕೂಡ ರೆಡಿನಾ? ಲೆಟ್ಸ್ ಬಿಗಿನ್ ದ ಕ್ಲಾಸ್. ನಮಸ್ಕಾರ ವೀಕ್ಷಕರೇ, ಸೊ ವೆಲ್ಕಮ್ ಟು ವೈಡರ್ ಹೊರೈಸನ್ಸ್ ಇಂಗ್ಲಿಷ್ ಅಂಡ್ ಪರ್ಸನಾಲಿಟಿ ಬಿಕಮ್ ಅ ಕಂಪ್ಲೀಟ್ ಇಂಗ್ಲಿಷ್ ಮ್ಯಾನ್ ಲೈವ್ ಟ್ರೈನಿಂಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಂಪ್ಲೀಟ್ ಟೆನ್ಸಸ್ ಅಂದರೆ ಕರೆಂಟ್ಲಿ ಪ್ರೆಸೆಂಟ್ ಟೆನ್ಸಸ್ ಬಗ್ಗೆ, ಇನ್ ಕೇಸ್ ಟೈಮ್ ಹೊಡೆದ್ರೆ ಪಾಸ್ಟ್ ಟೆನ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ಬೋದು. ಸೋ ಫಾರ್ ನಮ್ಮ ಪ್ರೀವಿಯಸ್ ಪ್ರೋಗ್ರಾಮ್ಸಲ್ಲಿ ಆಲ್ ದ 12 ಟೆನ್ಸಸ್, ಏನು 12 ಟೆನ್ಸಸ್ ಏನಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಇನ್ ಕೇಸ್ ಯಾರಾದರೂ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿರೋರಾಗಲಿ ಅಥವಾ ಅರ್ಥ ಆಗದಿರೋರಾಗಲಿ ಅಥವಾ ಡೌಟ್ಸ್ ಇರೋರಾಗಲಿ ಏನು ಮಾಡ್ಬೋದು, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಸೆಂಟ್ ಟೆನ್ಸಸ್ ಬಗ್ಗೆ. ಸೊ ಆಲ್ ದ 4 ಪ್ರೆಸೆಂಟ್ ಟೆನ್ಸಸ್, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಈ 4 ಟೆನ್ಸಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ, ರಿವಿಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಿನ್ನೆ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ವಿ ವಿಲ್ ಹ್ಯಾವ್ ಅ ಸ್ಮಾಲ್ ರಿವಿಷನ್. ನಾನು ನಿಮಗೆ ಅದನ್ನು ಸ್ಕ್ರೀನ್ ಮೂಲಕ ತೋರಿಸ್ತೇನೆ, ನೋಟ್ ಮಾಡ್ಕೋಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಕೈಂಡ್ಲಿ ವಾಚ್ ಯುವರ್ ಟೆಲಿವಿಷನ್ ಸ್ಕ್ರೀನ್. ನಾವು ಡಿಸ್ಕಸ್ ಮಾಡ್ತಿರೋದು ಟೆನ್ಸಸ್ ಬಗ್ಗೆ. ಸೊ ಟೆನ್ಸ್ ಅಂದರೆ ಟೈಮ್ ಅಂತ ಹೇಳಿದ್ದೀನಿ. ಮುಂದೆ ಹೋದರೆ ನಿನ್ನೆ ಕ್ಲಾಸಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ, ದ 12th ಟೆನ್ಸ್ ಇನ್ ದ ಟೆನ್ಸಸ್ ಅಲ್ವಾ. ಸೊ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟಲ್ಲಿ 7 ಸಬ್ಜೆಕ್ಟ್, ಐ, ವಿ, ಹ್ಯೂ, ಹಿ, ಶಿ, ಇಟ್ ಮತ್ತು ದೇ, ಈ 7 ಸಬ್ಜೆಕ್ಟ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಆಗಿ ವುಡ್ ಹ್ಯಾವ್ ಬೀನ್ ಅಂತ ಯೂಸ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಮೇನ್ ವರ್ಬ್ ಆಗಿ ING ವರ್ಬ್ನ ಯೂಸ್ ಮಾಡಬೇಕು. ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಸ್ಟ್ರಕ್ಚರ್. ಸೊ ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು ಅಂತ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಟಾಕಿಂಗ್ ಅಬೌಟ್ ಪಾಸ್ಟ್ ಆರ್ ಫ್ಯೂಚರ್ ಇನ್ ಟರ್ಮ್ಸ್ ಆಫ್ ಫ್ಯೂಚರ್ ಕಂಟಿನ್ಯೂಯಸ್. ಅಂದರೆ ನಾವು ಆಗೋಗಿರೋ ಬಗ್ಗೆ ಆಗಲಿ ಅಥವಾ ಮುಂದೆ ಆಗೋದ್ರ ಬಗ್ಗೆ ಆಗಲಿ ಈ ಫ್ಯೂಚರ್ ಕಂಟಿನ್ಯೂಯಸ್ ಥರ ಲೈಕ್ ಸೊ ಮಾತಾಡಿದ್ರೆ ಅದನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಇಫ್ ಐ ಹ್ಯಾಡ್ ಸ್ಟಡೀಡ್ ಇನ್ ಇಂಗ್ಲಿಷ್ ಮೀಡಿಯಂ ಬೈ ದಿಸ್ ಟೈಮ್ ಐ ವುಡ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಗುಡ್ ಇಂಗ್ಲಿಷ್ ಅಂತ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಇಫ್ ಐ ಹ್ಯಾಡ್ ಸ್ಟಡೀಡ್ ಇನ್ ಇಂಗ್ಲಿಷ್ ಮೀಡಿಯಂ, ನಾನೇನಾದರೂ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದಿದ್ರೆ, ರೈಟ್, ಬೈ ದಿಸ್ ಟೈಮ್ ಅಂದರೆ ಈ ಟೈಮಲ್ಲಿ ನಾನು ಇಂಗ್ಲೀಷ್ನ ಸರಾಗವಾಗಿ ಮಾತಾಡ್ತಿದ್ದೆ ಅಥವಾ ಚೆನ್ನಾಗಿ ಮಾತಾಡ್ತಿದ್ದೆ, ಅದನ್ನು ಐ ವುಡ್ ಹ್ಯಾವ್ ಬೀನ್ ಸ್ಪೀಕಿಂಗ್ ಗುಡ್ ಇಂಗ್ಲಿಷ್ ಅಂತ ಹೇಳ್ಬೋದು. ಇದು ಒಂದು ಎಕ್ಸಾಂಪಲ್ ಫಾರ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಮುಂದೆ ಹೋದರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ವೆಲ್, ಇಲ್ಲಿ ಇಫ್ ಹಿ ವುಡ್ ಹ್ಯಾವ್ ಕಮ್ ಬೈ ನೌ ಅಂದರೆ ಅವನು ಈ ಟೈಮಲ್ಲಿ ಬಂದಿದ್ದಿದ್ರೆ, ವುಡ್ ಹ್ಯಾವ್ ಕಮ್ ಅಂತಂದ್ರೆ ಬಂದಿದ್ದಿದ್ರೆ ಅಂತ, ರೈಟ್. ಇಫ್ ಹಿ ವುಡ್ ಹ್ಯಾವ್ ಕಮ್ ಬೈ ನೌ ಅಂದ್ರೆ ಈ ಟೈಮಲ್ಲಿ ಅವನು ಬಂದಿದ್ದಿದ್ರೆ ಏನಾಗ್ತಿತ್ತು? ದೆನ್ ವಿ ವುಡ್ ಹ್ಯಾವ್ ಬೀನ್ ರೀಚಿಂಗ್ ದ ಪ್ಲೇಸ್ ಮಚ್ ಅರ್ಲಿಯರ್. ಅಂದ್ರೆ ಇಲ್ಲಿ ನಾನು ಮತ್ತೆ ಆ ಒಂದು ವ್ಯಕ್ತಿ ಎಲ್ಲೋ ಹೋಗ್ತಾ ಇದ್ದೀವಿ, ಆ ವ್ಯಕ್ತಿ ಈ ಟೈಮಲ್ಲಿ ಬಂದಿದ್ದಿದ್ರೆ ನಾವು ನಮ್ಮ ಡೆಸ್ಟಿನೇಷನ್ ಎಲ್ಲಿ ಹೋಗ್ತಾ ಇದೀವೋ ಆ ಪ್ಲೇಸ್ನ ಬೇಗನೆ ಮುಟ್ಬಹುದಾಗಿತ್ತು. ಅದಕ್ಕೆ ವಿ ವುಡ್ ಹ್ಯಾವ್ ಬೀನ್ ರೀಚಿಂಗ್ ದ ಪ್ಲೇಸ್ ಮಚ್ ಅರ್ಲಿಯರ್ ಅಂತ ಹೇಳ್ಬೋದು. ಸೊ ಇದು ಇನ್ನೊಂದು ಎಕ್ಸಾಂಪಲ್. ಸೊ ಮೂರನೇ ಎಕ್ಸಾಂಪಲ್ ನೋಡೋಣ. ಬೈ ದಿಸ್ ಟೈಮ್ ಇನ್ 2021 ಅಂದ್ರೆ ಈಗ 2011 ಅಲ್ವಾ. ಸೊ 2021 ಅಂದ್ರೆ 10 ವರ್ಷದ ನಂತರ, ಈ ಟೈಮಲ್ಲಿ ಅಂದ್ರೆ ಜೂನ್ 30th 2021 ನಲ್ಲಿ ಏನ್ ಮಾಡ್ತಿರ್ತೀರಾ ಅಂತಂದ್ರೆ ಐ ವುಡ್ ಹ್ಯಾವ್ ಬೀನ್ ಸ್ಪೆಂಡಿಂಗ್ ಟೈಮ್ ವಿತ್ ಮೈ ಚೈಲ್ಡ್ ಅಂತ. ಅಂದ್ರೆ ಸೊ ಇದನ್ನ ಆ ಒಂದು ಎಕ್ಸಾಂಪಲ್ಲಿ ಸೊ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಂದರೆ ಮುಂದೆ ಆಗೋದನ್ನ ಅಥವಾ ಆಗೋಗಿರೋದನ್ನ ಏನು ಮಾಡ್ತೀವಿ, ಲೈಕ್ ಕಂಟಿನ್ಯೂಯಸ್ ಪ್ರಕಾರ ಆಗ್ತಾ ಇತ್ತು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ಥರ ಟೈಮಲ್ಲಿ ಆ ಥರ ಸಿಚುವೇಶನ್ಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ನಾವು ಯೂಸ್ ಮಾಡ್ಬೋದು. ಫ್ಯೂಚರ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಏನಪ್ಪ ಒಂದು ವ್ಯತ್ಯಾಸ ಅಂದರೆ ING ವರ್ಬ್ ಮಾತ್ರ ಇರುತ್ತೆ, ವೇರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇರುತ್ತೆ, ರೈಟ್. ಸೊ ಇದು ಫ್ಯೂಚರ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಐ ಹೋಪ್ ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಇಟ್. ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್ ಅಂದರೆ ಅರ್ಥ ಮಾಡ್ಕೊಂಡಿರಬಹುದು ಅನ್ಕೊಳ್ತೀನಿ ಅಂತ, ರೈಟ್. ಈಗ ಇನ್ ಕೇಸ್ ಯಾಕಂದರೆ ಏನಕ್ಕೆ ನಾನು ಯು ಹ್ಯಾವ್ ಅಂಡರ್ಸ್ಟುಡ್ ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ಲ ಅಂದರೆ ತುಂಬ ಜನ ಮಿಸ್ ಮಾಡಿರ್ತಾರೆ, ಅದಕ್ಕೋಸ್ಕರ. ಎನಿವೇಸ್, ವಿ ಹ್ಯಾವ್ ದ ಫಸ್ಟ್ ಕಾಲರ್ ರೆಡಿ. ಲೆಟ್ ಅಸ್ ಸ್ಪೀಕ್. ಹಲೋ. Hello sir, I am Mahesh. Manu sir. Mani, yeah, Mr. Mani. Tell me. Sir, how are you sir? Sorry?
How are you, sir? I am fine, thank you. How are you, Mani? I am fine, sir. Thanks, Oh, I am great. fine, sir. Great. Tell me, what is your doubt? ಸರ್ ನಾನು ಈಗ ನಾನು ಡಿಪ್ಲೊಮಾ ಜಾಯ್ನ್ ಆಗಿದ್ದೀನಿ ಅಂತ ಹೇಳ್ಬೇಕು ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. ಸರ್ ನಾನು ಡಿಪ್ಲೊಮಾಗ್ ಜಾಯ್ನ್ ಆಗಿದ್ದೀನಿ, KM ದೊಡ್ಡಿಲಿ ಅಂತ ಹೇಳ್ಬೇಕು. ಓಕೆ, ಅಲ್ಲ ನಾನು ಕೇಳಿಸ್ತಿಲ್ಲ ಕನ್ನಡ ಸೆಂಟೆನ್ಸ್, ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತೀರಾ ಮಣಿ ಅವರೇ? ಸರ್ ನಾನು ಡಿಪ್ಲೊಮಾಗೆ ಜಾಯ್ನ್ ಆಗಿದ್ದೀನಿ, ಸರಿ, KM ದೊಡ್ಡಿಲಿ ಅಂತ ಹೇಳ್ಬೇಕು. ಓಕೆ, ನಾನು ಡಿಪ್ಲೊಮಾಗೆ ಜಾಯ್ನ್ ಆಗಿದ್ದೀನಿ, KM ದೊಡ್ಡಿಲಿ ಅಂತ ಹೇಳ್ಬೇಕು ಸರ್. ಓಕೆ ಓಕೆ, ಅದನ್ನ ಹೇಗೆ ಇಂಗ್ಲಿಷ್ ಹೇಳೋದು ಅಂತನಾ? ಹೌದು ಸರ್, ನಾನು ಹೇಳ್ತೀನಿ ನೋಡಿ ಸರ್, ಸರಿನಾ ತಪ್ಪ ಅಂತ ಹೇಳಿ. ಹಾ ಹಾ, ಐ ಆಮ್ ಜಾಯಿನ್ ದ ಡಿಪ್ಲೊಮಾ ಫ್ರಮ್ KM ದೊಡ್ಡಿ. ಓಕೆ ಓಕೆ, ವೆಲ್ ಫಸ್ಟ್ ಸೆಂಟೆನ್ಸ್ ನನಗೆ ಹೇಳ್ಬೇಕಂದ್ರೆ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ ಮನೆ. ಅಂದ್ರೆ ನಾನು ಡಿಪ್ಲೊಮಾ ಜಾಯ್ನ್ ಆಗಿದೆ ಅಂದ್ರೆ ಐ ಹ್ಯಾವ್ ಜಾಯಿನ್ಡ್, I have joined the ಡಿಪ್ಲೊಮಾ. ಎಸ್, ಮುಂದೆ ಹೇಳಿ. I am joined the diploma from Okay. KM Doddi. ಸಾರಿ, at TM Doddi. Yes sir. Okay, good, excellent. Next. ಸರ್ ನಾನು ಇವಾಗ ನನಗೆ ಸ್ವಲ್ಪ ಇವಾಗ ಇಂಗ್ಲಿಷ್ ಮಾತಾಡಕ್ ಬರುತ್ತೆ ಅಂತ. ನನಗೆ ಸ್ವಲ್ಪ ಇಂಗ್ಲಿಷ್ ಮಾತಾಡಕ್ ಬರುತ್ತೆ ಅಂತಲ್ವಾ? ಹೌದು ಸರ್. ಓಕೆ, ಅದನ್ನ ಟ್ರೈ ಮಾಡಿ. ಹೇಗೆ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ? ಕ್ಯಾನ್ ಯು ಸ್ಪೀಕ್? ಕ್ಯಾನ್ ಯು ಸ್ಪೀಕ್ ಅನ್ನೋದು ಪ್ರಶ್ನೆ. ಅದು ಸರ್, ಕ್ಯಾನ್ ಯು ಸ್ಪೀಕ್ ಅಂತಕ್ಕಂಥದ್ದು ಪ್ರಶ್ನೆ. ಐ ಹ್ಯಾವ್ ಸ್ಪೀಕ್. ಅಲ್ಲಲ್ಲ, ಐ ಕ್ಯಾನ್ ಸ್ಪೀಕ್. ಐ ಕ್ಯಾನ್ ಸರ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಲಿಟಲ್ ಬಿಟ್. ಎಕ್ಸಲೆಂಟ್ ಎಕ್ಸಲೆಂಟ್. ನೆಕ್ಸ್ಟ್. ಆಮೇಲೆ ಸರ್ ನಾನು ನಾಳೆ ಊರಿಗೆ ಬರ್ತೀನಿ ಅಂತ ಹೇಳ್ಬೇಕು ಸರ್. ಓಕೆ. I am coming tomorrow my Yes. hometown. Excellent. I am coming tomorrow to my hometown. Correct. Next. ಸರ್ ಆಮೇಲೆ ನಾಳೆ ಕೊಡ್ತೀಯಾ ಅಂತ ಕೇಳ್ಬೇಕು ಸರ್. ಅದಕ್ಕೆ ನಾಳೆ ಕೊಡ್ತೀಯಾ ಅಂತ ಕೇಳಬೇಕಾಗಿತ್ತು. ಹೇಗೆ ಕೇಳ್ತೀರಾ? ಟುಮಾರೋ ಇಸ್ ಬ್ರಿಂಗ್. ಅಲ್ಲ, ಕೊಡ್ತೀಯಾ ಅಂತಕ್ಕಂಥದ್ದು ಪ್ರಶ್ನೆ. ಸರ್, ನಾಳೆ ಅಂತಕ್ಕಂಥದ್ದು ಫ್ಯೂಚರ್ ಟೆನ್ಸ್. ಸೊ ಅಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್, ವಿಲ್ ಯು ಗಿವ್ ಮೀ ಟುಮಾರೋ. ವಿಲ್ ಯು ಗಿವ್ ಮೀ ಟುಮಾರೋ ಅಂತ. ಹೌದು, ವಿಲ್ ಯು ಗಿವ್ ಮೀ ಟುಮಾರೋ ಅಂತ ಹೇಳ್ಬೋದು. ಸರ್, ನಮ್ ಬಾಸ್ಗೆ ಹುಷಾರಿಲ್ಲ ಅಂತ ಹೇಳ್ಬೇಕು. ಹೇಗೆ ಹೇಳ್ತೀರಾ? ಮೈ ಬಾಸ್ ಈಸ್ ಫೀಲಿಂಗ್ ವೆಲ್. ನಾಟ್ ಫೀಲಿಂಗ್ ವೆಲ್. ಮೈ ಬಾಸ್ ಇಸ್ ನಾಟ್ ಫೀಲಿಂಗ್ ವೆಲ್. ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಆಮೇಲೆ ಸರ್, ನಮ್ಮ ಬಾಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ಬೇಕು. He has not come today. Excellent. He has not come today ಅನ್ಬಾರ್ದು. ಇನ್ನೂ ಬಂದಿಲ್ಲ ಅಂದ್ರೆ he has not come yet ಅಂತ ಅನ್ಬೇಕು. YET, yet. YET ನ ಸರ್? ಅಂದ್ರೆ ಇನ್ನೂ ಅಂತ. ಇನ್ನೂ ಅಂತನಾ? He has, my boss has not come yet. ಸರ್, ಅವರು ಇವತ್ತು ಲೀವ್ ಹಾಕಿದ್ದಾರೆ ಅಂತ ಹೇಳ್ಬೇಕಾಗಿತ್ತು. ಹೇಗೆ ಹೇಳ್ತೀರಾ? Today my boss is today leave. Is on leave. On leave sir. My boss is today on leave ಅಂದ್ರೆ ಲೀವ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ನಾಳೆ ಆಫೀಸ್ಗೆ ನೀನ್ ಬರ್ತೀಯಾ ಅಂತ ಕೇಳ್ಬೇಕು ಸರ್. ಹೇಗೆ ಕೇಳ್ತೀರಾ? Are you coming tomorrow? No. ನಾನು ಹೇಳಿದೆ ನಾಳೆ ಅಂತಂದ್ರೆ ಯಾವ ಟೆನ್ಸ್ ಹೇಳಿ? ಪ್ರೆಸೆಂಟ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಇದ್ದಾಗ ಏನ್ ಯೂಸ್ ಮಾಡ್ಬೇಕು ಪ್ರಶ್ನೆನಲ್ಲಿ? ವಿಲ್ ಅಂತ. ವಿಲ್ ಯು ಕಮ್ tomorrow office? Excellent. Next. ಸರ್, ನೀನು ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿದೆ ಸರ್. ಸರಿ, ನೀನು ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬೇಕು. ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತನಾ? ಸರಿ, ಹೇಗೆ ಕೇಳ್ತೀರಾ? ಯು ವೇರ್ ಡು ಯು ಗೋ ನೌ? ನೋ. ವೇರ್ ಡು ಯು ಗೋ ಅಂದ್ರೆ ಪ್ರತಿ ದಿವಸ ಅದು. ಇವಾಗ ಆಗಂಗಿದ್ರೆ ವೇರ್ ಆರ್ ಯು ಗೋಯಿಂಗ್ ನೌ? Where are you going now ಅಂತ. Yes. ಸರಿ ಸರ್. ಮತ್ತೆ ಪ್ರಶ್ನೆ ಇದೆಯಾ? ಇಲ್ಲ ಸರ್, 90% ಕರೆಕ್ಟ್ ಆಗಿದೆ ಸೆಂಟೆನ್ಸಸ್. ಓಕೆ, ಉಳಿದಿದ್ದು ಸ್ವಲ್ಪ ಅಷ್ಟೇ. ಬಟ್ ಏನ್ ಮಾಡಿ, ಈ ಪ್ರೋಗ್ರಾಮ್ ನ ತಪ್ಪದೆ ನೋಡಿ, ಅವಾಗ ಏನಾಗುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸರ್, ನಾನು ನಮ್ಮ ಅಜ್ಜಿಯವ್ರಲ್ಲಿ ಇದ್ದೀನಿ ಸರ್. ಇವಾಗ ಒಂದು 2 months ಇಂದ ನೋಡ್ತಾ ಇದ್ದೀನಿ. ನಾನು ಡಿಪ್ಲೊಮಾ ಬೇರೆ ಜಾಯ್ನ್ ಆಗ್ತಿದ್ದೀನಿ ಸರ್. ಮದ್ದೂರ್ ಹತ್ರ ಇರೋದು, ಮಂಡ್ಯ ಮೈಸೂರ್ ಹತ್ರ ಇದೆ ಸರ್. ಅಲ್ಲಿ ಇರೋದು ನಾನು. ಅಲ್ಲಿಗೆ ಹೋಗ್ಬೇಕು. ಇನ್ನ ಇಲ್ಲ, ಇವಾಗ ಈ ತಿಂಗಳ ಲಾಸ್ಟ್ ಸರ್. ಇವತ್ತೇ ಲಾಸ್ಟ್. ಅದಕ್ಕೆ ಬಂದ ಡೌಟ್ಸ್ ಅದಕ್ಕೆಲ್ಲ ತಿಳ್ಕೊಳ್ಳೋಣ ಅಂತ ಡಿಪ್ಲೊಮಾ ಜಾಯ್ನ್ ಆಗ್ತೀವಿ ಸರ್. ಸರಿ, ಕಂಗ್ರ್ಯಾಚುಲೇಷನ್ಸ್. maybe best of luck for your studies.
ಮತ್ತೆ ಲೈಕ್ ನೀವೇನ್ ಮಾಡಿ ಸಾಟರ್ಡೆ ಸಂಡೇಸ್ ಅಥವಾ ಹಾಲಿಡೇಸ್ ಇರುತ್ತಲ್ಲ, ಇಲ್ಲ ಸರ್, ನಾನು ಈ ನಂಬರ್ಗೆ ಯಾವಾಗ್ಲೂ ಈ ನಂಬರ್ ಇರ್ತಲ್ಲ ಸರ್, ಕಾಲ್ ಮಾಡಿ ಡೌಟ್ ಎಲ್ಲ ತಿಳ್ಕೊತಾ ಇರ್ತೀನಿ. ಅಬ್ಸಲ್ಯೂಟ್ಲಿ ರೈಟ್. ಈ ಟೈಮ್ ನಮ್ಮ ಪ್ರೋಗ್ರಾಮ್ ಯಾವಾಗ್ಲೂ ಇದೇ ಟೈಮಲ್ಲಿ ಇರುತ್ತೆ. ಓಕೆ ಸರ್. ಓಕೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಇನ್ ಕೇಸ್ ಟಿವಿ ನೋಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನಿಮ್ ಕಾಲೇಜಲ್ಲಿ ಏನಾದ್ರು ಡೌಟ್ಸ್ ಇದ್ರೆ, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಇಂಗ್ಲಿಷ್ ಅಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಈ ನಂಬರ್ ಕಾಲ್ ಮಾಡಿ. ಇಲ್ಲ ಅಂತಂದ್ರೆ ಟೆಲಿವಿಷನ್ ಅಲ್ಲಿ 97318 ನಂಬರ್ ಇದೆಯಲ್ಲ, ಆ ನಂಬರ್ ಕೂಡ ಸೇವ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಇಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಅಲ್ಲೂ ಕೂಡ ಕಾಲ್ ಮಾಡಿದಾಗ ಸಿಗಬಹುದು. ಸರಿನಾ? ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಡಿಪ್ಲೊಮಾ ಸ್ಟಡೀಸ್ ಮನಿ. ಓಕೆ, ಥ್ಯಾಂಕ್ಸ್. ಡೂ ವೆಲ್. ಓಕೆ ಸರ್, ಗುಡ್ ನೈಟ್. ಯಾ, ಗುಡ್ ನೈಟ್. ರೈಟ್ ವೀಕ್ಷಕರೇ, ಇದು ಲೈಕ್ ಏನೋ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸ್ವಲ್ಪ ಡೌಟ್ಸ್ ಇತ್ತು ಅವ್ರಿಗೆ ಹೇಳ್ತಿದ್ದೆ. ಲೈಕ್ ಅದರಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ. ಸೊ ಇನ್ ಕೇಸ್ ನಿಮಗೆ ಈ ಟೆನ್ಸಸ್ ಅಲ್ಲಿ ಯಾವ ಟೆನ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿ ಎಸ್ ನೀವು ಪ್ರಶ್ನೆನ ಕೇಳ್ಬೋದು ಅಥವಾ ನೀವು ಡೌಟ್ನ ಕೇಳ್ಬೋದು. ಐ ವಿಲ್ ಬಿ ಪ್ಲೀಸ್ ಟು ಆನ್ಸರ್ ಫಾರ್ ದ್ಯಾಟ್. ನಿನ್ನೆ ಕ್ಲಾಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ 12th ಟೆನ್ಸ್ ಡಿಸ್ಕಸ್ ಮಾಡ್ತಿದ್ವಿ. ವಿ ಹ್ಯಾವ್ ದ ನೆಕ್ಸ್ಟ್ ಕಾಲರ್ ರೆಡಿ. ಲೆಟ್ ಅಸ್ ಸ್ಪೀಕ್. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ನಮಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಸರ್. ನಿಮಗೆ ಇಂಗ್ಲಿಷ್ ಮಾತಾಡಕ್ ಬರಲ್ಲ? ಹೌದು ಸರ್. ಯಾಕೆ ಬರಲ್ಲ ಸರ್? ಸರ್ ಅರ್ಥ ಆಗುತ್ತೆ ಆದ್ರೆ ಮಾತಾಡಕ್ ಆಗಲ್ಲ. ಓಕೆ ಓಕೆ, ಅರ್ಥ ಆಗುತ್ತೆ ಬಟ್ ಮಾತಾಡಕ್ ಏನ್ ಮಾಡ್ಕೊಂಡಿರೋದು? ನಿಮ್ಮ ಹೆಸರೇನು? ನಮ್ಮ ಹೆಸರು ಸಿದ್ದು ಅಂತ ಹೇಳಿ ಸರ್, ಸೆಕೆಂಡ್ PUC ಮುಗಿದೆ. ಸಿದ್ದು ಸೆಕೆಂಡ್ PUC ಮಾಡ್ತಿದ್ದೀರಾ? ಹೌದು ಸರ್. ಯಾವ ಕಾಂಬಿನೇಷನ್ ಸಿದ್ದು? ನಮ್ದು ಆರ್ಟ್ಸ್. ಆರ್ಟ್ಸ್ ಅಲ್ಲಿ ಮಾಡ್ತಿದ್ದೀರಾ, ಎಕ್ಸಲೆಂಟ್. ವೆಲ್, ನಿಮಗೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗುತ್ತೆ ಅಂದ್ರಲ್ಲ? ಹೌದು ಸರ್. ಓಕೆ, ಸ್ವಲ್ಪ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡ್ತೀರಾ? ಓಕೆ ಸರ್. ಮಾಡಿದ್ದೀರಾ? ಸರ್. ಓಕೆ. ಸೊ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಸಿಂಪಲ್ ಏನ್ ಮಾಡ್ಬೇಕು ಅಂದ್ರೆ, ಈಗ ನೀವು ಕನ್ನಡದಲ್ಲಿ ಏನ್ ಮಾತಾಡ್ತೀರಲ್ವಾ, ಸರ್, ಆ ಕನ್ನಡದಲ್ಲಿರ್ತಕ್ಕಂಥ ಪದಗಳು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಗೊತ್ತಿದ್ಯಾ ಗೊತ್ತಿಲ್ವಾ ಅಂತ ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು. ಓಕೆ ಸರ್. ಎಕ್ಸಾಂಪಲ್, ಈಗ ಏನ್ ಕನ್ನಡದಲ್ಲಿ ನಾವಿಬ್ರು ಮಾತಾಡ್ತಿದ್ದಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ, ಗೊತ್ತಿದೆ, ಮಾತಾಡಕ್ಕಾಗತ್ತೆ, ಅರ್ಥ ಆಗುತ್ತೆ, ಈ ತರ ಪದಗಳಿಗೆ ಸರ್ ಇಂಗ್ಲಿಷ್ ಅಲ್ಲಿ ಫಸ್ಟ್ ಅರ್ಥ ಹುಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ. ಆ ನೋಟ್ಬುಕ್ ಅಲ್ಲಿ ಎಲ್ಲಾ ಕನ್ನಡ ಪದ ಬರೀರಿ.